ಅಪ್ಪ ದಿನಾಲು ಮನೆಯಲ್ಲಿ ಚಿತ್ರಾನ್ನ ಪುಳಿಯೋಗರೆ ಅಂತ ತಿಂದು ತಿಂದು ಬೇಜಾರಾಗಿದೆ. ಅಟ್ಲೀಸ್ಟ್ ಇವತ್ತಾರು ಒಂದ್ ಒಳ್ಳೆ ರೆಸ್ಟೋರೆಂಟ್ ಹೋಗಿ ನಾವೆಲ್ಲ ಊಟ ಮಾಡೋಣವಾ? ಎಷ್ಟು ಒಳ್ಳೆ ವ್ಯೂ. ಏಯ್, ಯಾಕೋ ಹಾಗೆ ನೋಡ್ತಿದ್ಯಾ? ಆಗ್ಲೇ ಕಾರಲ್ಲಿ ಏನೋ ಅಂದ್ಯಲ್ಲ, ಇಡೀ ದೊಡ್ಡಬಳ್ಳಾಪುರಕ್ಕೆ ಗಟ್ಟಿ ಗುಂಡಿಗೆ ಗನ್ಸಲ್ಲ ಅಂತ. ಈಗ ತೋರಿಸ್ಲಾ? ಬೇಡ ಕೇಶವ. ಆಗ್ಲೇ ಮುತ್ತು ಕೊಡೋದಕ್ಕೆ ಕೇಳ್ದೆ, ಈಗ ಕೊಡ್ಲಾ? ಹೇಗಿದ್ರು ನಮ್ಮ ಡಿಸ್ಟರ್ಬ್ ಮಾಡೋದಕ್ಕೆ ಇಲ್ಲಿ ಯಾರು ಇಲ್ಲ. ಕೇಶವ ಬೇಡ. ಬೇಕು ಮೀನಾ. ಯಾರು? ಅಣ್ಣ, ಎಷ್ಟೊತ್ತು ಬಾಗಿಲು ತೆಗಿಯೋದು? ರೂಮಲ್ಲಿ ಏನಾಯ್ತು ಗೊತ್ತಾ? ಓ, ಎಷ್ಟ್ ಚೆನ್ನಾಗಿದೆ ಅಣ್ಣ ನಿನ್ ರೂಮು. ಬೆಡ್ ತುಂಬಾ ಮೆತ್ತಗಿದೆ. ಅದ್ಕೆ ಏನ್ ಗೊತ್ತಾ, ನಮ್ ರೂಮ್ ಅಲ್ಲಿ ಟಿವಿ ಹಾಳಾಗಿದೆ. ಅದಕ್ಕೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಇಲ್ಲಿಗೆ ಬಂದೆ. ಇವಾಗ ಇಲ್ಲಿ ಟಿವಿ ನೋಡ್ತೀನಿ. ಏ ಕೋತಿ, ಮೊದ್ಲಿಂದ ಹೋಗು. ಯಾಕೋ? ಯಾಕೆ ಏನು ಅಂತ ಕೇಳ್ಬೇಡ, ಮೊದ್ಲು ಹೋಗು. ನೋಡಿ ಅದ್ಕೆ ಹೆಂಗ್ ಮಾತಾಡ್ತಾನೆ ಅಂತ. ನಾ ಹೋಗಲ್ಲ ಕಣ. ಹೋಗ್ಲಿಲ್ಲ ಅಂದ್ರೆ ಏನೋ ನೋಡ್ತೀನಿ ಗೊತ್ತಿಲ್ಲ ನಾನು. ನನಗ್ ಹೊಡಿತೀಯಾ? ಹೊಡಿ. ಕರಿಲ್ಲ ಅಪ್ಪನ? ಅಮ್ಮ ತಾಯಿ, ಸುಮ್ಮನೆ ತಲೆ ತಿಂದೆ, ಇಲ್ಲಿಂದ ಹೋಗೆ. ಸರಿ ಕಣೋ, ನಿನಗ್ ದೊಡ್ಡ ರೂಮ್ ಸಿಕ್ಕಿದೆ ಅಂತ ಕೊಬ್ಬು ತಾನೆ. ತಗೋ, ನೀನ್ ರೂಮಲ್ಲಿ ನೀನೇ ಇದ್ಕೋ. ಕೇಶವ. ಮೀನಾ? ಬೇಡ ಕೇಶವ. ಬೇಕು ಮೀನಾ. ರಕ್ಷಾ, ಇವತ್ ನೀನು ಯಾರು ರಕ್ಷಿಸ್ತಾ ನಾನು ನೋಡ್ತೀನಿ. ಲೋ, ಈ ಹೋಟ್ಲಲ್ಲಿ ನಿನ್ಗೆಲ್ಲೋ ನೀರ ಸಿಗ್ಲಿವನೋ? ನೀರ್ ಕುಡಿಯಕ್ಕೆ ಅಂತ ಇಲ್ಲಿಗೆ ಬಂದೇನೋ? ಲೋ, ಯಾಕ್ರೋ ಒಬ್ರಾದ್ಮೇಲೆ ಒಬ್ರು ಬಂದು ಹಿಂಸೆ ಕೊಟ್ಟಿದ್ದೀರಾ? ಅಣ್ಣ, ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ. ಆದ್ರೆ ನಿನ್ಗೆ ಹೇಳೋಕೆ ಒಂದು ಬ್ರೇಕಿಂಗ್ ಮ್ಯಾಟರ್ ಇದೆ. ನನ್ನ ಆಟ ಬ್ರೇಕ್ ಆಗಿದೆ. ಯಾವ ಬ್ರೇಕಿಂಗ್ ನ್ಯೂಸು ಬೇಡ. ನೀನ್ ಮೊದ್ಲಿಂದ ಹೋಗು. ನೀನ್ ಎಷ್ಟಾದ್ರೂ ಬೈಕೋ ನಾನು ಕೇರ್ ಮಾಡಲ್ಲ. ಆದ್ರೆ ಈ ವಿಷಯ ಹೇಳಕ್ಕಾಗದೆ ನಾನು ಎಲ್ಲೂ ಹೋಗಕ್ ಆಗಲ್ಲ. ನಂಗೂ ಬೇರೆ ದಾರಿ ಇಲ್ಲ. ಅದೇನ್ ಹೇಳು? ಹೇಳೋದಲ್ಲ, ಬಾ ನನ್ ಜೊತೆ ತೋರಿಸ್ತೀನಿ, ಬನ್ನಿ. ಇವ್ರು ಇಲ್ಲೇನ್ ಮಾಡ್ತಿದ್ದಾರೆ? ಅವರು ನಮ್ ತರ ಟ್ರಿಪ್ ಬಂದಿದ್ದಾರೆ ಅನ್ಸುತ್ತೆ. ಅದಕ್ಕೆ ಹಣೆ ಬರ ಅಂದ್ರೆ ಇದೆ ನೋಡಿ. ಹಲೋ, ಎಲ್ಲರೂ ಇಲ್ಲೇನ್ ಮಾಡ್ತಿದ್ದೀರಾ? ನಮ್ ಮನೆ ಮುಂದಿರೋ ಗ್ರಹಗಳು ಇಲ್ಲೂ ಬಂದು ಒಕ್ಕರ್ಸ್ಕೊಂಡಿವೆ ಅನ್ಕೊಂಡೆ. ಯಾವ ಅಡೆತಡೆನೂ ಇಲ್ಲದೆ ನಂದು ಮೀನೊಂದು ಹನಿಮೂನ್ ಆಗ್ತಿದೆ ಅಂತ. ಇವತ್ತು ರಾತ್ರಿ ಚಂದಮಾಮ ತೋರ್ಸೋಣ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ಪ್ಲೀಸ್ ಎಂಜಾಯ್ ದ ಸ್ಟೇ ಸರ್. ಸರ್ ರೂಮ್ ತೋರಿಸಿ ಹೆಲ್ಪ್ ಮಾಡು.
ಬನ್ನಿ ಅವ್ರು ಯಾವ ರೂಮ್ಗೆ ಹೋಗ್ತಾರೆ ಅಂತ ನೋಡೋಣ. ಸೂರ್ಯಕಾಂತ್ ಎಲ್ಲಿ? ಥರ್ಡ್ ಫ್ಲೋರು. ಇವಾಗ ಚೆಕ್ ಮಾಡ್ತಾನೆ. ಚಿಕ್ಕು, ಒಂದ್ ವೇಳೆ ಈ ಸೂರ್ಯಕಾಂತ್ ಫ್ಯಾಮಿಲಿ ಇಲ್ಲಿಗೆ ಬಂದಿರೋದು ಏನಾದ್ರು ಅಪ್ಪನ್ ಗೊತ್ತಾದ್ರೆ ಇಲ್ಲಿಂದ ನಮ್ಮನ್ನ ದೊಡ್ಡಬಳ್ಳಾಪುರಕ್ಕೆ ವಾಪಸ್ ಹೊರಡಿಸ್ತಾರೆ. ಅಲ್ಲಿಗೆ ಈ ಟ್ರಿಪ್ಪು ದಿ ಎಂಡ್. ಅಣ್ಣ, ಟ್ರಿಪ್ ಮನೆ ಹಾಳಾಗ್ಲಿ ಅಣ್ಣ, ಆದ್ರೆ ಕೇಶವಣ್ಣ ಮತ್ತೆ ಮೀನಾಥ್ಗೆ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಈ ತರ ಟ್ರಿಪ್ ಬಂದಿರೋದು. ಈ ಒಂದ್ ಕಾರಣದಿಂದ ಅಪ್ಪ ಟ್ರಿಪ್ ಕ್ಯಾನ್ಸಲ್ ಮಾಡಿ ಮತ್ತೆ ಊರಿಗೆ ಕಳ್ಸಿದ್ರೆ ಇವ್ರು ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ಹೇಗಾದ್ರೂ ಮಾಡಿ ಇವ್ರಿಬ್ರು ಫೇಸ್ ಆಫ್ ಆಗೋದನ್ನ ನಾವು ತಡಿಬೇಕು. ಎಲ್ರು ಅವ್ರ ರೂಮ್ಗೆ ಹೋದ್ರು, ಯಾರನ್ನೂ ನೋಡ್ಲಿಲ್ಲ. ನಾವೆಲ್ಲರೂ ಸೇಫ್. ನಾವಿರೋದು ಫಸ್ಟ್ ಫ್ಲೋರ್, ಇವ್ರಿರೋದು ಸೆಕೆಂಡ್ ಥರ್ಡ್ ಫ್ಲೋರ್. ಅಪ್ಪ ಸೂರ್ಯಕಾಂತ್ ಎದುರು ಹೋದ್ರಾಗ ಸಂದರ್ಭನೇ ಬರಲ್ಲ. ನಮ್ ಟ್ರಿಪ್ ಪ್ಲಾನ್ ಸೇಫು. ಅಲ್ಲ, ಈಗ ಸೂರ್ಯಕಾಂತ್ ಯಾವ ರೂಮ್ ಒಳಗಡೆ ಹೋಗಿದ್ದು? ಅದೇ ಬಲ್ಗಡೆ 3ನೇ ರೂಮು ಬಾವಾ. ಸತ್ವಿ. ಯಾಕಣ್ಣ, ಏನಾಯ್ತು? ಅದ್ರ ಎದುರುಗಡೆ ಇರೋದೇ ಅಪ್ಪನ ರೂಮು. ಅಪ್ಪ ಚೆಕ್ ಮಾಡಿದ್ರು. ಅಪ್ಪ ಸೂರ್ಯಕಾಂತ್ ಸತ್ವಿ ಪಕ್ಕ ನಮ್ಮ ಮನೆ ಅನುಮಾನ. ಈಗ ಏನೋ ಮಾಡೋದು? ಮಾವ ಅಪ್ಪಿ ತಪ್ಪಿನು ಇವ್ರನ್ನ ನೋಡ್ದಿದ್ರೆ ಸಾಕು ದೇವ್ರೆ. ನಾ ಯಾರನ್ನು ನೋಡಬಾರ್ದು? ಏನಿಲ್ಲ ಮಾವ, ಏನಿಲ್ಲ. ಹಾಗೆ ಏನು ಗ್ರಹಣ ಟೈಮಲ್ಲಿ ಸೂರ್ಯ ಚಂದ್ರನ್ ನೋಡಬಾರ್ದು ಅಂತ ಹೇಳ್ತಾ ಇದ್ರು. ಹೌದೌದು. ಅಪ್ಪ, ದಿನಾಲು ಮನೆಯಲ್ಲಿ ಚಿತ್ರಾನ್ನ ಪುಳಿಯೋಗರೆ ಅಂತ ತಿಂದು ತಿಂದು ಬೇಜಾರಾಗಿದೆ. ಅಟ್ಲೀಸ್ಟ್ ಇವತ್ತಾರು ಒಂದ್ ಒಳ್ಳೆ ರೆಸ್ಟೋರೆಂಟ್ ಹೋಗಿ ನಾವೆಲ್ಲ ಊಟ ಮಾಡೋಣವಾ? ಬೆಳಿಗ್ಗೆ ತಾನೇ ಹೇಳಿದೀನಲ್ವಾ, ಅಪ್ಪನ್ಗೆ ಹೊರಗಡೆ ಊಟ ಇಷ್ಟ ಆಗಲ್ಲ. ಅದು ಅಲ್ಲದೆ ಈ ಜಾಗಕ್ಕೆ ಎಷ್ಟೆಲ್ಲ ದುಡ್ಡು ಕೊಟ್ಟು ಬಂದಿದೀವಿ, ಇವಾಗ ಹೊರಗಡೆ ಹೋಗಿ ತಿನ್ಬೇಕಂತೆ. ಅಮ್ಮ, ನಾವೊಂದ್ ದಿನ ರೆಸ್ಟೋರೆಂಟ್ ಹೋಗಿ ಊಟ ಮಾಡ್ತೀವಾ? ಇವತ್ತೇನು ಎಲ್ರು ಟ್ರಿಪ್ಪಿಗೆ ಬಂದಿದೀವಿ, ಜೊತೆಗ್ ಸೇರಿ ಊಟ ಮಾಡಿದ್ರೆ ಮಜಾ ಅಲ್ವಾ ಅಂತ ಹೇಳ್ದೆ. ಅಲ್ವಾ ಅಪ್ಪ? ಹೇಗೂ ಈ ರೆಸಾರ್ಟ್ ಅಲ್ಲೇ ರೆಸ್ಟೋರೆಂಟ್ ಇದೆ, ಅಲ್ಲೇ ಊಟ ಮಾಡೋಣ. ಬ್ರದರ್ಸ್, ನಾವೇನಾದ್ರೂ ಈ ಹೋಟೆಲ್ ರೆಸ್ಟೋರೆಂಟ್ ಹೋದ್ರೆ ದ ಗ್ರೇಟ್ ಸೂರ್ಯಕಾಂತ್ ಫೋನ್ ಸ್ಟೋರು ನಮ್ಮನ್ನೆಲ್ಲ ನೋಡ್ಬಿಡ್ತಾರೆ. ಅದಕ್ಕೆ ಅಲ್ಲಿಗೆಲ್ಲ ಹೋಗೋ ಚಾನ್ಸೇ ಇಲ್ಲ. ಹೇಗಾದ್ರೂ ಮಾಡಿ ಈ ರಕ್ಷಾ ಪ್ಲಾನ್ ಕ್ಯಾನ್ಸಲ್ ಮಾಡಿಸ್ಬೇಕು. ಏನೋ ರೆಸ್ಟೋರೆಂಟಾ? ಅಲ್ಲೆಲ್ಲ ಹೋಗೋದ್ ಬೇಡ, ಸುಮ್ನೆ ದುಡ್ಡು ವೇಸ್ಟ್. ಪಾಪ ಅತ್ತೆ ಅಷ್ಟು ರುಚಿ ರುಚಿಯಾಗಿ ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ದಾರೆ. ಅದ್ ತಿನ್ನೋದಕ್ಕೂ ಅದೃಷ್ಟ ಮಾಡಿರ್ಬೇಕು. ಆಮೇಲೆ ಇದೇನಾದ್ರು ತಿಂದು ಹೊಟ್ಟೆ ಕೆಟ್ರೆ ನಾನು ಸುತ್ತಾಡಕ್ಕಾಗಲ್ಲ. ಅತ್ತೆ ಅದಕ್ಕೆ ಡಬ್ಬ ಓಪನ್ ಮಾಡಿ ಎಲ್ಲ ಪುಳಿಯೋಗರೆ ತಿಂದು ಇಲ್ಲೇ ಕೈ ತೊಳ್ದು ಕಷ್ಟ ಸುಖ ಮಾತಾಡೋಣ. ಈಗ ಆಲ್ರೆಡಿ ಮಾವನ್ ದುಡ್ಡನ್ನ ನೀರ್ ತರ ಖರ್ಚು ಮಾಡ್ಬಿಟ್ಟಿದೀವಿ. ಅದಕ್ಕೆ ಅಟ್ಲೀಸ್ಟ್ ಊಟದಲ್ಲಾದ್ರೂ ಉಳ್ಸೋಣ ಅಂತ ಅಲ್ವಾ ಮಾವ? ಮಾವನ ಸಾರಿ ಡ್ಯಾಡಿ, ಸಾರಿ ಪಾಪ. ಬೇಕಾಗಿಲ್ಲ. ನನ್ನ ಮಗಳು ಆಸೆ ಪಡ್ತಾ ಇದ್ದಾಳೆ, ಕೆಳಗಡೆ ಹೋಟ್ಲು ಹೋಗಿ ಊಟ ಮಾಡೋಣ.
ಏನ್ ಹೇಳ್ತಿದ್ದೀರಾ? ಬೇಡಪ್ಪ, ಪ್ರಾಬ್ಲಮ್ ಆಗುತ್ತೆ. ಏಯ್, ಏನ್ರೂ ಆಗಿದೆ ನಿಮ್ಗೆ? ಕೆಳಗಡೆ ಹೋಟ್ಲಿಗೆ ಹೋಗಿ ಊಟ ಮಾಡೋದ್ರಿಂದ ಏನ್ ದೊಡ್ಡ ಪ್ರಾಬ್ಲಮ್ ಆಗತ್ತೆ? ಅಪ್ಪ ಅದೇನಂದ್ರೆ ತುಂಬಾ ಬಿಲ್ ಆದ್ರೆ ಸುಮ್ನೆ ಪ್ರಾಬ್ಲಮ್ ಅಲ್ವಾ, ಅದನ್ನೇ ಮಾಧವಣ್ಣ ಹೇಳಿದ್ದು. ಹಾಗೇನು ಆಗೋದಿಲ್ಲ. ಅಪರೂಪಕ್ಕೆ ಬಂದಿದೀವಿ ತಾನೆ. ಏನ್ರೋ ಮುಖ ನೋಡ್ಕೋತಾ ಇದ್ದೀರಾ? ಗಂಟೆ 1:15 ಆಯ್ತು. ಹೊಟ್ಟೆ ಸೇತಾ ಇದೆ, ನಡೆರೋ ಊಟಕ್ಕೆ. ಅಪ್ಪ ಅಪ್ಪ ಒಂದ್ ನಿಮಿಷ. ಏನಾಯ್ತು? ಅಪ್ಪ ಏನಿಲ್ಲ, ನಾವು ಮೊದಲನೇದಾಗಿ ಫ್ಯಾಮಿಲಿ ಎಲ್ಲ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗ್ತಾ ಇದೀವಲ್ವಾ, ಅದಕ್ಕೆ ಅಲ್ಲಿ ಏನು ವಿಘ್ನಗಳಾಗ್ಬಾರ್ದು, ಯಾವ್ದು ಕರಿಬೇಕು ಅಡ್ಡ ಬರ್ಬಾರ್ದಂಗೆ ನೋಡ್ಕೊಂಡೆ ಅಷ್ಟೇ. ನಿನ್ಗೇನಾಯ್ತು? ಏನಿಲ್ಲ ಮಾವ, ಏನಿಲ್ಲ. ಬನ್ನಿ ಮಾವ, ಬನ್ನಿ. ಏಯ್, ಏನ್ರ ಇದು ಹುಚ್ಚಾಟ? ನೀವೇನ್ ನಂಗೆ ಸೆಕ್ಯೂರಿಟಿನಾ? ಸೆಕ್ಯೂರಿಟಿ ಅಲ್ಲಪ್ಪ, ಅದು ಗಾಡಿ ಬೋರ್ಡ್ಸ್. ಯಾವ ಗಾಡಿ ಬೋರ್ಡು? ಬಾಡಿ ಗಾರ್ಡ್. ಅದೇ. ಯಾಕೋ ನಿಮ್ದೆಲ್ಲ ಅತಿ ಆಯ್ತು ಕೊಂಡ್ರು. ಏನ್ರೋ ಇದು ಹುಡುಗಾಟ? ನಿಮ್ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರೋ ತರ ರಕ್ಷಣೆ ಕೊಟ್ಟಿದೀವಪ್ಪ. ಓಹೋ, ಇಷ್ಟು ದಿವಸ ನಿಮ್ ರಕ್ಷಣೆಯಲ್ಲೇ ನಾನು ಬೆಳೆದಿದ್ದು. ಏಯ್ ಮಾಧವ, ಇವ್ರದೇನೋ ಕಪಿಚೇಷ್ಟೆ. ಇವ್ರ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತೀಯ ಕಣೋ. ಅಪ್ಪ ಅದು ಏಯ್, ಈ ಹುಚ್ಚಾಟ ನಿಲ್ಲಿಸದೇ ಇದ್ರೆ ಎಲ್ರಿಗೂ 4 ಬಾರಿಸ್ತೀನಿ. ಗಿರಿಜಾ,